ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಆಲ್ರೆಡಿ ನಾನು ನಿಮಗೆ ಥ್ರೆಡಿಂಗ್ ಅಂದ್ರೇನು ಮತ್ತು ಮೆಥಡ್ಸ್ ಆಫ್ ಥ್ರೆಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ವಾಟ್ ಈಸ್ ಥ್ರೆಡಿಂಗ್ ಆಪರೇಷನ್ ಅಂಡ್ ಇಟ್ಸ್ ಮೆಥಡ್ಸ್. ಓಕೆ, ಮೆಥಡ್ಸ್ ಆಫ್ ಥ್ರೆಡಿಂಗ್ ಆಪರೇಷನ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಈ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ರೆಡಿಂಗ್ ಅಂದರೆ ಇಟ್ ಇಸ್ ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ಎಲಿಕಲ್ ಗ್ರೂವ್ಸ್ ಇನ್ ಅಂಡ್ ಇನ್ಸೈಡ್ ಆರ್ ಔಟ್ಸೈಡ್ ದ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ಓಕೆ, ಸೊ ಫಾರ್ ಡೂಯಿಂಗ್ ದಟ್ ಆಪರೇಷನ್ ವಿ ಹ್ಯಾವ್ ಸೋ ಮೆನಿ ಮೆಥಡ್ಸ್. ಸೊ ಅದರಲ್ಲಿ ಸಾಕಷ್ಟು ಮೆಥಡ್ಸ್ ಇದೆ. ಸೊ ಅದು ಮೊದಲನೇದು ಬಂದು ಟ್ಯಾಪಿಂಗು, ಓಕೆ, ಅಂಡ್ ದೆನ್ ಡೈಯಿಂಗ್ ಆರ್ ಡೈ ಕಟಿಂಗ್, ಡೈಯಿಂಗ್ ಆರ್ ಡೈ ಕಟಿಂಗ್ ಆಪರೇಷನ್. ಓಕೆ, ಇದೇ ರೀತಿ ಥ್ರೆಡ್ ಮಿಲ್ಲಿಂಗ್, ಥ್ರೆಡ್ ರೋಲಿಂಗ್, ಥ್ರೆಡ್ ಕ್ಯಾಸ್ಟಿಂಗ್, ಗ್ರೈಂಡಿಂಗ್, ಚೇಸಿಂಗ್, ಈ ಥರ ಮೆಥಡ್ಸ್ಗಳು ಬರುತ್ತೆ ಥ್ರೆಡ್ ರೋಲಿಂಗ್ ಅಂತ. ಸೊ ನಾನು ಈಗಾಗಲೇ ಇಂದಿನ ಕ್ಲಾಸ್ ವಿಡಿಯೋದಲ್ಲಿ ನಿಮಗೆ ಟ್ಯಾಪಿಂಗ್ ಅಂದ್ರೇನು, ಟ್ಯಾಪಿಂಗ್ ಮಾಡ್ಲಿಕ್ಕೆ ಏನೇನು ಟೂಲ್ಸ್ಗಳು ಬರುತ್ತೆ, ಮತ್ತು ಆ ಟ್ಯಾಪ್ಸಲ್ಲಿ ಏನೇನು ನಾಮನ್ ಕ್ಲೇಚರ್ಸ್ ಬರುತ್ತೆ, ಒಂದು ಸೆಟ್ಟಲ್ಲಿ ಎಷ್ಟು ಟ್ಯಾಪ್ಸ್ ಇರುತ್ತೆ, ಮತ್ತು ರೆಂಚ್ಗಳು, ಟೈಪ್ಸ್ ಆಫ್ ರೆಂಚಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗಿನ ಕ್ಲಾಸಲ್ಲಿ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡೈ ಆ್ಯಂಡ್ ಡೈ ಸ್ಟಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಹಾಗಾದರೆ ಇವತ್ತಿನ ಟಾಪಿಕ್ ಬಂದು ನಮಗೆ ಡೈ ಆ್ಯಂಡ್ ಡೈ ಸ್ಟಾಕ್. ಓಕೆ, ಸೊ ಡೈ ಆ್ಯಂಡ್ ಡೈ ಸ್ಟಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ದ ಟಾರ್ಗೆಟ್ಸ್ ಆಫ್ ದಿಸ್ ಕ್ಲಾಸ್ ಈಸ್ ಸ್ಟೇಟ್ ವಾಟ್ ಈಸ್ ಡೈಯಿಂಗ್ ಆರ್ ಡೈ ಕಟಿಂಗ್ ಆಪರೇಷನ್. ಸೊ ಇವತ್ತಿನ ತರಗತಿಯ ಅಬ್ಜೆಕ್ಟಿವ್ಸ್ ಬಂದು ವಾಟ್ ಈಸ್ ಡೈಯಿಂಗ್ ಆರ್ ಡೈ ಕಟಿಂಗ್. ಡೈ ಅಂದರೆ ಡೈಯಿಂಗ್ ಅಥವಾ ಡೈ ಕಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳುವಂಥದ್ದು. ಆ್ಯಂಡ್ ದೆನ್ ವಾಟ್ ಈಸ್ ಡೈ ಆ್ಯಂಡ್ ಡೈ ಸ್ಟಾಕ್, ವಾಟ್ ಈಸ್ ಡೈ ಆ್ಯಂಡ್ ಡೈ ಸ್ಟಾಕ್, and then list types of die stock, and then state the features of each type of die and die stock, and then state the uses of each type of die. See, these are the 4 targets for our today's class. Okay, so ನಾವೀಗ one by one ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೊದಲನೇ ಆಬ್ಜೆಕ್ಟಿವ್ ಯಾವುದು? ವಾಟ್ ಈಸ್ ಡೈಯಿಂಗ್ ಆರ್ ಡೈ ಕಟಿಂಗ್. ಡೈಯಿಂಗ್ ಅಥವಾ ಡೈ ಕಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಂಥದ್ದು. ಸೊ ಈಗ ಡೈಯಿಂಗ್ ಅಂದ್ರೆ ಏನು ಅಥವಾ ಡೈ ಕಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿ, ದಿಸ್ ಡೈಯಿಂಗ್ ಆರ್ ಡೈ ಕಟಿಂಗ್, ದಿಸ್ ಡೈಯಿಂಗ್ is the process of producing helical grooves or edges or threads around the cylindrical surface or cylindrical workpiece. So ಡೈಯಿಂಗ್ ಅಂದ್ರೆ ಏನು? ಇಟ್ ಈಸ್ ದ ಪ್ರಾಸೆಸ್ ಆಫ್ ಪ್ರೊಡ್ಯೂಸಿಂಗ್ ಎಲಿಕಲ್ ಗ್ರೂವ್ಸ್ ಆರ್ ಎಲಿಕಲ್ ರಿಡ್ಜಸ್ ಆರ್ ಸಿಂಪ್ಲಿ ಥ್ರೆಡ್ಸ್ ಅರೌಂಡ್ ದ ಸಿಲಿಂಡ್ರಿಕಲ್ ಸರ್ಫೇಸ್, ದಟ್ ಟು ಎಕ್ಸ್ಟರ್ನಲ್ ಸರ್ಫೇಸ್ ಆಫ್ ದ ಸಿಲಿಂಡ್ರಿಕಲ್ ಜಾಬ್. ಅಂದ್ರೆ ಈ ತರ ರೌಂಡ್ ಆಬ್ಜೆಕ್ಟ್ಗಳ ಅಥವಾ ರೌಂಡ್ ಜಾಬ್ಗಳ ಮೇಲೆ ಎಲಿಕಲ್ ಗ್ರೂವ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಆಪರೇಷನ್ ಅನ್ನ, ಆರ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರೊಡ್ಯೂಸಿಂಗ್ ಥ್ರೆಡ್ಸ್. ಸೊ ಈ ರೌಂಡ್ ಆಬ್ಜೆಕ್ಟ್ಗಳ ಮೇಲೆ ಈ ತರ ಎಲಿಕಲ್ ಗ್ರೂವ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಆಪರೇಷನ್ ಅನ್ನ, ದಟ್ ಮ್ಯಾನ್ಯುವಲ್ ಆಪರೇಷನ್ ಅನ್ನ ನಾವು ಡೈಯಿಂಗ್ ಡೈ ಕಟಿಂಗ್ ಅಂತ ಕರಿತೀವಿ. ಓಕೆ, ಈಗ ಈ ಡೈಯಿಂಗ್ ಆಪರೇಷನ್ಸ್ ಅಲ್ಲಿ ಏನು ನಾವು ಡೈಯಿಂಗ್ ಆಪರೇಷನ್ ಅನ್ನ ಮಾಡ್ತೀವಿ, ಡೈಯಿಂಗ್ ಆಪರೇಷನ್ ಅನ್ನ ಮಾಡಲಿಕ್ಕೆ ಯಾವ ಟೂಲ್ಸ್ ಗಳು ಬೇಕಾಗ್ತದೆ? ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತು, ಟ್ಯಾಪಿಂಗ್ ಮಾಡಲಿಕ್ಕೆ ವಿ ವಾಂಟ್ ಟ್ಯಾಪ್ ಅಂಡ್ ರೆಂಚ್. ಇನ್ ದ ಸೇಮ್ ವೇ, ಫಾರ್ ಡೂಯಿಂಗ್ ದಿಸ್ ಡೈಯಿಂಗ್ ಆಪರೇಷನ್ಸ್
we want die. This is the cutting tool actually, and then die stock also we want. Die and die stock. ಸೊ ನಿಮಗೆ ಗೊತ್ತಿದೆ ಜಾಬನ್ನ ಫಿಕ್ಸ್ ಮಾಡಲಿಕ್ಕೆ ನಮಗೆ ವೈಸ್ ಬೇಕೇ ಬೇಕು. ವೈಸ್ ಜೊತೆಗೆ ವಿ ವಾಂಟ್ ಡೈ ಅಂಡ್ ದೆನ್ ಡೈ ಸ್ಟಾಕ್. These are the two important tools required for doing this die cutting operation. So next ಎರಡನೇ ಆಬ್ಜೆಕ್ಟಿವ್ ಅನ್ನು ನೋಡೋಣ. What is that? See, this is the dyeing or die cutting operation. So here we will produce the threads like this. Here what you are seeing is the dyeing operation picture. So ಇಲ್ಲಿ ಡೈಯಿಂಗ್ ಆಪರೇಷನ್ ಆಗ್ತಾ ಇದೆ. ನಾವು ಈ ರೀತಿ ಒಂದು ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಮಾಡಲಿಕ್ಕೆ ಔಟ್ ಸೈಡ್ ಅಲ್ಲಿ ನಾವು ಈ ಒಂದು ಡೈಯಿಂಗ್ ಆಪರೇಷನ್ ಅನ್ನ ಮಾಡ್ತೀವಿ. ಸೊ ಡೈಯಿಂಗ್ ಆಪರೇಷನ್ ಮಾಡಲಿಕ್ಕೆ ನಮಗೆ ಡೈ ಸ್ಟಾಕ್ ಬೇಕಾಗುತ್ತೆ, ಜೊತೆಗೆ ಡೈ ಬೇಕಾಗುತ್ತೆ. ಸೊ ಎರಡನೇ ಆಬ್ಜೆಕ್ಟಿವ್ ಅನ್ನ ನೋಡೋಣ. ವಾಟ್ ಈಸ್ ದಟ್? ವಾಟ್ ಈಸ್ ಥ್ರೆಡ್ಡಿಂಗ್ ಡೈ ಅಂಡ್ ಡೈ ಸ್ಟಾಕ್? ಈಗ ನಾವು ಡೆಫಿನೇಷನ್ ಅನ್ನ ತಿಳ್ಕೊಂಡ್ವಿ. ಡೈ ಮತ್ತೆ ಡೈಯಿಂಗ್ ಅಂದ್ರೆ ಏನು ಅಥವಾ ಡೈ ಕಟಿಂಗ್ ಅಂದ್ರೆ ಏನು ಅಂತ. ಈಗ ನಾವು ಡೈ ಅಂದ್ರೆ ಏನು, ವಾಟ್ ಈಸ್ ಡೈ? ಸಿ, ದಿಸ್ ಇಸ್ ದ ಡೈ. ದಿಸ್ ಇಸ್ ದ ಡೈ. ನೀವೀಗ ಏನ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನ ನಾವು ಡೈ ಅಂತ ಕರಿತೀವಿ. ಆಕ್ಚುಲಿ ಇದು ಕಟಿಂಗ್ ಟೂಲ್. ಸೊ ದಿಸ್ ಕಟಿಂಗ್ ಟೂಲ್ ಯೂಸ್ ಟು ಪ್ರೊಡ್ಯೂಸ್ ದ threads on the workpiece. See, by using this cutting tool, we can produce the threads on the outer surface of the cylindrical workpiece. ಈ cylindrical workpiece ನ ಮೇಲ್ಭಾಗದಲ್ಲಿ ನಾವು ಎಲಿಕಲ್ ಗ್ರೂವ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ we will use this die. ಗೊತ್ತಾಯ್ತಲ್ಲ? Die is a tool used to produce the external thread. In the same way, what is die stock? Die stock ಅಂದ್ರೆ ಏನು? What is die stock? See here, this is a die stock. See, ಈ ಡೈ ಸ್ಟಾಕ್ ಇರ್ತದೆ. ಡೈ ಸ್ಟಾಕಿಗೆ ಈ ಡೈ ಅನ್ನ ಇನ್ಸೈಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಅಸೆಂಬ್ಲಿ ಮಾಡ್ಕೋತೀವಿ. ಬೈ ಯೂಸಿಂಗ್ ದಿಸ್ ಸ್ಟಾಕ್ ವಿ ವಿಲ್ ರೊಟೇಟ್ ದ ಡೈ ಓವರ್ ದ ವರ್ಕ್ ಪೀಸ್. ಓಕೆ, ಸೊ ವಾಟ್ ಈಸ್ ಡೈ? ಸಿ, ದಿಸ್ ಇಸ್ ದ ಡೈ. ಸೊ ಇಲ್ಲೇನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಡೈ. ಸೊ ಏನು ಡೈ ಸ್ಟಾಕ್ ಇದೆ, ಡೈ ಇದೆ, ಅದನ್ನ ಇದ್ರೊಳಗಡೆ ಅಸೆಂಬ್ಲಿ ಮಾಡಿಕೊಂಡು ಇಲ್ಲಿ ಬೈ ಯೂಸಿಂಗ್ ದಿಸ್ ಸ್ಕ್ರೂಸ್ ಟೈಟ್ ಮಾಡಿಕೊಂಡು, ಸೊ ಆ ಡೈ ಮತ್ತೆ ಡೈ ಸ್ಟಾಕ್ ಅಸೆಂಬ್ಲಿಯನ್ನ ತಗೊಂಡು ನಾವು ಈ ಜಾಬ್ ಮೇಲೆ ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಓಕೆ, ಹಾಗಾದ್ರೆ ಡೈ ಅಂದ್ರೆ ಏನು? ಡೈ ಇಸ್ ಎ ಸ್ಟಾಕ್ ಯೂಸ್ ಟು ಹೋಲ್ಡ್ ದ ಡೈ. ಸೊ ಡೈ, ಇಟ್ ಈಸ್ ಎ ಸ್ಟಾಕ್. ಇಟ್ ಈಸ್ ಎ stock used to hold the die and move the die over the workpiece. So die ಅನ್ನ ಹೋಲ್ಡ್ ಮಾಡ್ಕೊಳ್ಳೋಕೆ ಡೈ ಸ್ಟಾಕ್ ಯೂಸ್ ಮಾಡ್ತೀವಿ. ಜೊತೆಗೆ ಹೋಲ್ಡ್ ಆಗಿರುವಂತ ಡೈ ಅನ್ನ ವರ್ಕ್ ಪೀಸ್ ಮೇಲೆ ಪೊಸಿಷನ್ ಮಾಡಿ ವರ್ಕ್ ಪೀಸ್ ಮೇಲೆ ಡ್ರೈವ್ ಮಾಡಲಿಕ್ಕೆ, ಡ್ರೈವ್ ಮಾಡ್ತಾ ಮಾಡ್ತಾ ಡೈ ಅನ್ನ ವರ್ಕ್ ಪೀಸ್ ಮೇಲೆ ಮೂವ್ ಮಾಡಲಿಕ್ಕೆ ನಮಗೆ ಈ ಒಂದು ಡೈ ಸ್ಟಾಕ್ ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ದಿಸ್ ಈಸ್ ಎ ಕಟಿಂಗ್ ಟೂಲ್ ಯೂಸ್ ಟು ಪ್ರೊಡ್ಯೂಸ್ ದ ಥ್ರೆಡ್ಸ್. ಇಟ್ ಇಸ್ ಎ ಕಟಿಂಗ್ ಟೂಲ್ ಯೂಸ್ ಟು ಪ್ರೊಡ್ಯೂಸ್ ದ ಥ್ರೆಡ್ಸ್. Produce the threads. Whereas this die stock is used to hold this cutting tool and position the cutting tool over the workpiece, and also it is used to move the cut die over the workpiece. Idu die stock. Next is ಎರಡನೇ ಆಬ್ಜೆಕ್ಟಿವ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ನಾವು ಮೂರನೇ ಆಬ್ಜೆಕ್ಟಿವ್ ಬರೋಣ. ಮೂರನೇ ಆಬ್ಜೆಕ್ಟಿವ್ ಏನು? ಟೈಪ್ಸ್ ಆಫ್ ಡೈಸ್. See here we should understand how many types of dies are there. ಎಷ್ಟು ಡೈಸ್ ಸಿಗುತ್ತೆ, ಎಷ್ಟು ಡೈಗಳಿದೆ. See, there are four or five types of dies are there. See here, one is circular split die. This die is also called as button die, and this half die, and then adjustable screw plate die,
and then die nut. Okay, these are the 4 types. We have circular and then half die, adjustable and die nut. ಸೊ ಈಗ ನಾವು 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಟೈಪ್ಸ್ ಆಫ್ ಡೈಸ್ ಅಂತ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ, ಬರೀಲಿಕ್ಕೆ ಕ್ವಶನ್ಸ್ ಆನ್ಸರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಈಗ 4ನೇ ಆಬ್ಜೆಕ್ಟಿವ್ ಅಲ್ಲಿ ಮೊದಲನೆಯದನ್ನ ತಗೊಳ್ತಾ ಇದ್ದೀನಿ, ದಟ್ ಈಸ್ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಂಡ್ ದೆನ್ ಡೈ ಸ್ಟಾಕ್. ಸಿ ಹಿಯರ್, ಈ 4ನೇ ಆಬ್ಜೆಕ್ಟಿವ್ ಅಲ್ಲಿ ಡೈನ ಕನ್ಸ್ಟ್ರಕ್ಷನ್ ಜೊತೆಗೆ ಡೈ ಸ್ಟಾಕ್ ನ ಕನ್ಸ್ಟ್ರಕ್ಷನ್ ಮತ್ತೆ ಯೂಸಸ್ ಅನ್ನ ನೋಡ್ಕೊಳ್ತಾ ಹೋಗೋಣ. ಇದು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಆರ್ ಡೈ ಸ್ಟಾಕ್ ಅಂಡ್ ಡೈ ಸ್ಟಾಕ್. ಸಿ ದಿಸ್ ಈಸ್ ದ ಡೈ, ದಟ್ ಟು ಸರ್ಕ್ಯುಲರ್ ಸ್ಪ್ಲಿಟ್ ಡೈ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದು ಸರ್ಕ್ಯುಲರ್ ಡೈ. ಈ ಸರ್ಕ್ಯುಲರ್ ಡೈ ಅಥವಾ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಂತ ಕರಿತೀವಿ. ಇದನ್ನ ಬಟನ್ ಡೈ ಅಂತಲೂ ಕೂಡ ಕರಿತೀವಿ. ಓಕೆ, ಇದು ಡೈ. ಇದು ಈ ಪಾರ್ಟ್ ಏನಿದೆಯಲ್ಲ, ಇದು ಡೈ ಸ್ಟಾಕ್. ಸೊ ಈ ಡೈ ಅನ್ನ ಡೈ ಸ್ಟಾಕ್ ಒಳಗಡೆ ಅಸೆಂಬ್ಲಿ ಮಾಡಿ ನಾವು ಡೈಯಿಂಗ್ ಆಪರೇಷನ್ ಅನ್ನ, ಥ್ರೆಡ್ ಕಟಿಂಗ್ ಆಪರೇಷನ್ ಅನ್ನ ಮಾಡ್ತೀವಿ. ಈ ಕನ್ಸ್ಟ್ರಕ್ಷನ್ ಅನ್ನ ನೋಡೋದಾದ್ರೆ, ಈ ಹೆಸರೇ ಹೇಳಿದಾಗೆ ದಿಸ್ ಈಸ್ ಸರ್ಕ್ಯುಲರ್ ಸ್ಪ್ಲಿಟ್ ಡೈ. ಸರ್ಕ್ಯುಲರ್ ಅಂದ್ರೆ ರೌಂಡು, ಸ್ಪ್ಲಿಟ್ ಅಂದ್ರೆ ಒಂದ್ ಕಡೆ ಕಟ್ ಓಪನ್ ಆಗಿರುತ್ತೆ ಅಂತ ನೋಡಿ. ಇದನ್ನ ನಾವು ಸ್ಪ್ಲಿಟ್ ಅಂತ ಕರಿತೀವಿ. ಸೊ ರೌಂಡ್ ಆಗಿರುವಂತಹ ಡೈ ಒಂದು ಕಡೆ ಸ್ಪ್ಲಿಟ್ ಆಗಿರುತ್ತೆ, ಹಾಗಾಗಿ ಇದನ್ನ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಂತ ಕರಿತೀವಿ. ಓಕೆ, ಹಾಗೇನೆ ಇದು ಡೈ ಆಯ್ತು. ಇದರಲ್ಲಿ ಈ ಇನ್ಸೈಡ್ ಅಲ್ಲಿ ಥ್ರೆಡ್ಗಳು ಫಾರ್ಮ್ ಮಾಡಿರ್ತಾರೆ. ಇಲ್ಲೆಲ್ಲ ರಿಲೀಫ್ ಮಾಡುವಂತಹ ರಿಲೀಫ್ಸ್ ಇದೆ. ಓಕೆ, ಇಲ್ಲೆಲ್ಲ ಥ್ರೆಡ್ಸ್ ಇರುತ್ತೆ. ಒಂದು ಕಡೆ ಲೀಡಿಂಗ್ ಎಡ್ಜ್ ಅನ್ನ ಫಾರ್ಮ್ ಮಾಡ್ತಾನೆ. ಸೊ ಲೀಡಿಂಗ್ ಎಡ್ಜ್ ಅಂದ್ರೆ 1-2-3 ಥ್ರೆಡ್ಗಳನ್ನ ಟೇಪರ್ ಮಾಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಇದು ಈ ರೌಂಡ್ ವರ್ಕ್ ಪೀಸ್ ಮೇಲೆ ಕರೆಕ್ಟ್ ಆಗಿ ಪೊಸಿಷನ್ ಆಗ್ಲಿಕ್ಕೆ, ಡೈನ ಕರೆಕ್ಟ್ ಆಗಿ ಕೂತ್ಕೊಳ್ಳಿಕ್ಕೆ, ಪೊಸಿಷನ್ ಮಾಡ್ಕೊಳ್ಳಿಕ್ಕೆ ಈ ಲೀಡಿಂಗ್ ಎಡ್ಜ್ ಅನ್ನ ಫಾರ್ಮ್ ಮಾಡ್ತಾನೆ. ನೆಕ್ಸ್ಟ್ ಥ್ರೆಡ್ಗಳಿರುತ್ತೆ. ಈ ಡೈಸ್ ಏನಿದೆ, ಇದು ಡಿಫರೆಂಟ್ ಸೈಜಸ್ಗೆ ನಮಗೆ ಸಿಗುತ್ತೆ. ಓಕೆ, ನಮ್ಗೆ ಯಾವ ಸೈಜಿನ ಥ್ರೆಡ್ ಮಾಡಬೇಕು ಆ ಸೈಜ್ಗೆ ಡೈಗಳು ಸಿಗುತ್ತೆ. ಇಲ್ಲಿ ಒಂದೇ ಒಂದು ಡೈ. ಓಕೆ, ಏನು ಟ್ಯಾಬ್ಸ್ ಅಲ್ಲಿ ಒಂದು ಸೆಟ್ ಅಲ್ಲಿ 3 ಬರ್ತವೆ, ಇಲ್ಲಿ ಆಗಲ್ಲ. ಒಂದ್ ಸೈಜ್ಗೆ ಒಂದೇ ಡೈ ಸಿಗುತ್ತೆ. ಓಕೆ, ಪ್ರತಿ ಸೈಜ್ ಕೂಡ ಬೇರೆ ಬೇರೆ ಡೈಗಳು ಸಿಗ್ತಾ ಹೋಗುತ್ತೆ. ನಮ್ಗೆ ಯಾವ ಸೈಜ್ ಬೇಕು, ಇದು 1/2 ಇಂಚ್ BSW ಡೈ ನೀವು ನೋಡ್ತಾ ಇರೋದು. ಸೊ 1/2 ಇಂಚ್ಗೆ ಇಲ್ಲಿ ಥ್ರೆಡ್ಗಳನ್ನ ಫಾರ್ಮ್ ಮಾಡಿರ್ತಾನೆ. ಓಕೆ, ಸೊ ಇದನ್ನ ಈ ಟ್ರೀಟ್ಮೆಂಟ್ ಮಾಡಿ, ಈಟಿಂಗ್ ಮಾಡಿ, ಹಾರ್ಡ್ನೆಸ್ ಮಾಡಿ, ಮತ್ತೆ ಟೆಂಪರಿಂಗ್ ಅನ್ನ ಮಾಡಿ ಈ ಹಾರ್ಡ್ನೆಸ್ ಅನ್ನ ಇಂಡ್ಯೂಸ್ ಮಾಡಿರ್ತಾನೆ. ಸಿ ದಿಸ್ ಈಸ್ ಅಬೌಟ್ ಅವರ್ ಡೈ. ಅಂಡ್ ಆಲ್ಸೋ ಇಲ್ಲಿ 2 ಈ ಗ್ರೂವ್ಸ್ ಇರುತ್ತೆ. ಸೊ ಈ ಗ್ರೂವ್ಸ್ ಅಲ್ಲಿ ಅಸೆಂಬ್ಲಿ ಆದಾಗ ಈ ಸೈಡ್ ಸ್ಕ್ರೂಸ್ಗಳು ಲೊಕೇಟ್ ಆಗ್ಲಿಕ್ಕೆ ಈ 2 ಗ್ರೂವ್ಗಳು ಯೂಸ್ ಆಗುತ್ತೆ. ಇಲ್ಲಿ ಸ್ಲಾಟ್ ಇರುತ್ತೆ. ಈ ಸ್ಲಾಟ್ ಅನ್ನ ಅಸೆಂಬ್ಲಿ ಆದಾಗ ಸೆಂಟ್ರಲ್ ಸ್ಕ್ರೂ ಇಂದ ಲಾಕ್ ಮಾಡ್ಲಿಕ್ಕೆ ಇದು ಯೂಸ್ ಆಗುತ್ತೆ. ಓಕೆ, ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಅಡ್ವಾಂಟೇಜು, ಈ ಸ್ಲಾಟ್ ಇರೋದ್ರಿಂದ ನಾವು ಈ ಸೈಜ್ ಅನ್ನ, ಸ್ಲೈಟ್ ಸೈಜ್ ಅನ್ನ ಇಂಕ್ ವೇರಿಯೇಷನ್ ಮಾಡ್ಕೋಬಹುದು. ಒಂದು ಸಣ್ಣ ಡೈಮೆನ್ಷನ್ ಅಂದ್ರೆ ಸ್ಲೈಟ್ ವೇರಿಯೇಷನ್ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಲಾಟ್ ಅನ್ನ ಪ್ರೊವೈಡ್ ಮಾಡಿರ್ತಾನೆ. ಓಕೆ, ಅದೇ ರೀತಿ ಈ ಸ್ಟಾಕ್ ನೋಡಿ, ನೀವು ಏನ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಡೈ ಅಸೆಂಬ್ಲಿ ಆಗಿರುವಂತ ಒಂದು ಚಿತ್ರ ನೋಡ್ತಾ ಇದ್ದೀರಾ. ಇದು ಬಿಟ್ಟು ಈ ಮಿಕ್ಕಿದ ಭಾಗ ಏನಿದೆ ಇದು ಸ್ಟಾಕ್ ಆಗುತ್ತೆ. ಸೊ ಇಲ್ಲಿ ಈ ಸ್ಟಾಕಿನ ಭಾಗಗಳನ್ನ ನೋಡ್ತಾ ಬರೋಣ. ಏನು 2 ಹ್ಯಾಂಡಲ್ಸ್ ಇದಾವೆ, ಇದನ್ನ ಬಟನ್ ಪ್ಯಾಟರ್ನ್ ಸ್ಟಾಕ್ ಅಂತ ಕರಿತೀವಿ. ಇವೆರಡು ಕೂಡ ಫಿಕ್ಸ್ಡ್. ಇದು ಇಲ್ಲೇನು ಕಾಲರ್ ಅಥವಾ ಹೌಸಿಂಗ್ ಇರುತ್ತೆ, ಇದಕ್ಕೆ ಇವು ಪರ್ಮನೆಂಟ್ ಆಗಿ ಫಿಕ್ಸ್ ಆಗಿರ್ತವೆ. ನೆಕ್ಸ್ಟ್ ಈ ಹೌಸಿಂಗ್ ಅಥವಾ ಕಾಲರ್ ಅಲ್ಲಿ 3 ಸ್ಕ್ರೂಗಳು ಬರುತ್ತೆ. ಸೊ ಅದರಲ್ಲಿ 2 ಈ ಕಡೆ ಬರುವಂತದ್ದು ಸೈಡ್ ಸ್ಕ್ರೂಸ್ ಆಗುತ್ತೆ. ಈ ಸೈಡ್ ಸ್ಕ್ರೂಸ್ ಏನಿದೆ ಇವು ಇಲ್ಲಿಗೆ ಲೊಕೇಟ್ ಆಗ್ತವೆ ನಾವು ಅಸೆಂಬ್ಲಿ ಮಾಡಿ ಟೈಟ್ ಮಾಡಿದಾಗ. ನೆಕ್ಸ್ಟ್ ಒಂದು ಸೆಂಟರ್ ಸ್ಕ್ರೂ ಬರುತ್ತೆ. ಇಲ್ಲಿ ಸೆಂಟರ್ ಸ್ಕ್ರೂ ಇದೆ, ಅದು ಇಲ್ಲಿಗೆ ಲಾಕ್ ಆಗುತ್ತೆ. ಓಕೆ, ಸೊ ಇದು ಡೈ ಮತ್ತೆ ಡೈ ಸ್ಟಾಕ್, ರೈಟ್? ಓಕೆ, ಸೊ ಈಗ ಇದನ್ನ ನಾವು ಅಸೆಂಬ್ಲಿ ಮಾಡಿಕೊಂಡು, ಅಸೆಂಬ್ಲಿ ಆಗಿರುವಂತ ಚಿತ್ರ ನೋಡ್ತಾ ಇದ್ದೀರಾ. ಇಲ್ಲಿ ಈ ಡೈ ಏನಿದೆ ಇದು ಅಸೆಂಬ್ಲಿ ಮಾಡಿದೀವಿ. ಸೊ ಇದು ಅಸೆಂಬ್ಲಿ ಮಾಡಿ ನಾವು ಡೈಯಿಂಗ್ ಮಾಡುವಾಗ ಈ ಫಸ್ಟ್ ಈ 2 ಸ್ಕ್ರೂಸ್ ಅನ್ನ, ಸೈಡ್ ಸ್ಕ್ರೂಸ್ ಅನ್ನ ಟೈಟ್ ಮಾಡ್ಕೋತೀವಿ.
ಆನಂತರ ಈ ಸೆಂಟರ್ ಸ್ಕ್ರೂ ಇಂದ ಇದನ್ನ ಲಾಕ್ ಮಾಡ್ತೀವಿ. ನಮಗೆ ಫಸ್ಟ್ ಬಿಗಿನಿಂಗಲ್ಲಿ ಡೈಯಿಂಗ್ ಮಾಡುವಾಗ ಈಗ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲು ಅಥವಾ ಬೇರೆ ಮೆಥಡನ್ನು ಯೂಸ್ ಮಾಡಿದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಡೆಪ್ತ್ ಆಫ್ ಕಟ್ಟನ್ನು ಕೊಡ್ತಾ ಹೋಗಿ ಥ್ರೆಡನ್ನು ಫಿನಿಶ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ಇದನ್ನ ಒಂದೇ ಟೂಲನ್ನು ನಾವು ಇಲ್ಲಿ ಯೂಸ್ ಮಾಡೋದು, ಒಂದೇ ಪಾಸಲ್ಲಿ ನಾವು ಫಿನಿಶ್ ಮಾಡೋದು. ಸೊ ಒಂದೇ ಟೂಲ್ ಯೂಸ್ ಮಾಡೋದ್ರಿಂದ ಒಂದೇ ಸರಿ ಮ್ಯಾಕ್ಸಿಮಮ್ ಡೆಪ್ತ್ ಆಫ್ ಕಟ್, ಮ್ಯಾಕ್ಸಿಮಮ್ ಸ್ಟಾಕನ್ನು ಈ ಡೈ ರಿಮೂವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಬಿಗಿನಿಂಗಲ್ಲಿ ಈ ಎರಡು ಸ್ಕ್ರೂಸನ್ನು ಲೂಸ್ ಮಾಡಿ ಇದೆಷ್ಟು ಓಪನ್ ಆಗುತ್ತೋ ಅಷ್ಟು ಓಪನ್ ಇಟ್ಕೊಂಡು ಒಂದ್ಸರಿ ಪಾಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಈ ಎರಡು ಸ್ಕ್ರೂಗಳನ್ನು ಸ್ಲೈಟ್ ಆಗಿ ಟೈಟ್ ಮಾಡಿ ಈ ಸೆಂಟರ್ ಸ್ಕ್ರೂವನ್ನು ಟೈಟ್ ಮಾಡಿ, ಇದನ್ನ ಎರಡನ್ನೂ ಟೈಟ್ ಮಾಡಿದಾಗ ಈ ಏನು ಡೈ ಇದೆ ಅದು ಸ್ವಲ್ಪ ಕ್ಲೋಸ್ ಆಗುತ್ತೆ. ಆ ನಂತರ ಈ ಸೆಂಟರ್ ಸ್ಕ್ರೂ ಯೂಸ್ ಮಾಡಿ ಡೆಪ್ತ್ ಆಫ್ ಕೊಟ್ಟು ಡೈಯಿಂಗ್ ಮಾಡ್ತೀವಿ. ಮತ್ತೆ ಬೇಕು ಅಂದರೆ ಇನ್ನೂ ಅಲ್ಲಿ ತಗೊಳ್ತದೆ ಅದನ್ನ, ಅದು ಒಳಗಡೆಗೆ ಕಂಪ್ರೆಸ್ ಆಗುತ್ತೆ ಅನ್ನೋದಾದ್ರೆ ಎರಡು ಸೈಜ್ ಸ್ಕ್ರೂನ ಮತ್ತೆ ಟೈಟ್ ಮಾಡಿ ಲಾಕ್ ಮಾಡಿಕೊಂಡು ನಾವು ಥ್ರೆಡ್ಡಿಂಗ್ ಮಾಡಲಿಕ್ಕೆ ಈ ಒಂದು ಸ್ಕ್ರೂಸ್ಗಳು ಯೂಸ್ ಆಗುತ್ತೆ. ಓಕೆ, ಸೊ ಅದರಿಂದ ಇಲ್ಲಿ ಎರಡು ಸೈಡ್ ಸ್ಕ್ರೂಸ್ ಅನ್ನ ಕೊಡ್ತಾನೆ, ಮತ್ತೆ ಇಲ್ಲೊಂದು ಸೆಂಟ್ರಲ್ಲಿ ಒಂದು ಸೆಂಟರ್ ಸ್ಕ್ರೂ ಅನ್ನ ಕೊಡ್ತಾನೆ. ಗೊತ್ತಾಯ್ತಲ್ಲ? ಸೊ ಇದು ಸರ್ಕ್ಯುಲರ್ ಆರ್ ಸ್ಪ್ಲಿಟ್ ಡೈ ಮಾಡಿದ ನೆನಪಲ್ಲಿ ಇಟ್ಕೊಳ್ಳಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬಟನ್ ಡೈ. ಬಟನ್ ಡೈ ಅಂತ ಕರೀತಾನೆ. ಯಾಕೆ ಬಟನ್ ಡೈ? ಬಟನ್ ಡೈ ಅಂದ್ರೆ ಬಟನ್ ಅಂದ್ರೆ ಗುಬ್ಬಿ ಅಂತ. ಈ ಗುಂಡಿಗಳು ನಮ್ಮ ಬಟನ್ ಅಲ್ಲಿ ಯೂಸ್ ಮಾಡ್ತಾನೆ, ನಮ್ಮ ಶರ್ಟ್ ಅಲ್ಲಿ ಯೂಸ್ ಮಾಡ್ತಾನಲ್ಲ, ಇದಕ್ಕೆ ನಾವು ಬಟನ್ ಅಂತ ಕರಿತೀವಿ. ಇದು ಯಾವ ಶೇಪ್ ಅಲ್ಲಿ ಇದೆ? ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ ತಾನೆ, ರೌಂಡ್ ಶೇಪ್ ಅಲ್ಲಿ ಇದೆ ತಾನೆ. ಹಾಗೇನೆ ಈ ಡೈ ಕೂಡ ಆ ಶೇಪ್ ಅಲ್ಲೇ ಇರೋದ್ರಿಂದ, ಆಕಾರದಲ್ಲೇ ಇರೋದ್ರಿಂದ ಇದಕ್ಕೆ ಬಟನ್ ಡೈ ಅಂತಲೂ ಕೂಡ ಕರೀತಾನೆ. ಓಕೆ, ನೆಕ್ಸ್ಟ್ ಡೈ ಸ್ಟಾಕ್ ಬರ್ತದೆ. ಡೈ ಸ್ಟಾಕಿಗೆ ನಾವು ಈ ಡೈ ಅನ್ನ ಫಿಕ್ಸ್ ಮಾಡಿಕೊಂಡು ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಇದರದ್ದು ಏನು ಯೂಸು? ಇಟ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ದ ಎಕ್ಸ್ಟರ್ನಲ್ ಥ್ರೆಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಡೈ? ಮತ್ತೊಂದು ಡೈ ಬಂದು ಆಫ್ ಡೈ ಅಂಡ್ ಡೈ ಸ್ಟಾಕ್. ಸೊ ಆಫ್ ಡೈ ಅಂಡ್ ಡೈ ಸ್ಟಾಕ್. ಆಫ್ ಅಂದ್ರೆ ಅರ್ಧ. ಅರ್ಧ ಅಂದ್ರೆ ಏನು? ಇದು ಒಂದು ಫುಲ್ ಸರ್ಕಲ್ ಅಂತ ಕರಿತೀವಿ. ಓಕೆ, ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಈಗ ಇದನ್ನ ಇಲ್ಲಿಂದ ಹಿಂಗೆ ಕಟ್ ಮಾಡಿದ್ರೆ ಇದೊಂದು ಅರ್ಧ ಆಗುತ್ತೆ. ಸೊ ಇದನ್ನ ನಾವು ಆಫ್ ಅಂತ ಕರಿತೀವಿ, ಅರ್ಧ. ಇದನ್ನ ಇಲ್ಲಿ ಆಫ್ ಡೈ ಅಂತ ಕರಿತೀವಿ. ಇದನ್ನ ಯಾಕೆ ಆಫ್ ಡೈ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಯರ್ ಇಲ್ಲಿ ಅಸೆಂಬಲ್ ಆಗಿದೆ, ಡೈ ಸ್ಟಾಕಿಗೆ ಫಿಕ್ಸ್ ಆಗಿದೆ. ಇಲ್ಲೊಂದು ಅರ್ಧ ಡೈ, ಈ ಕಡೆ ಒಂದು ಅರ್ಧ ಡೈ ಇದೆ. ಇಲ್ಲಿ ಸಪರೇಟ್ ಆಗಿರುತ್ತೆ. ಇಲ್ಲಿ ನೋಡಿ ಸ್ಪ್ಲಿಟ್ ಇದೆ ಅಷ್ಟೇನೆ, ಇಲ್ಲಿ ಸಪರೇಟ್ ಆಗಿಲ್ಲ, ಡಿವೈಡ್ ಆಗಿಲ್ಲ. ಬಟ್ ಈ ಡೈ ಏನಿದೆ ಇಲ್ಲೇ ಅರ್ಧ ಇರುತ್ತೆ, ಈ ಕಡೆನೆ ಅರ್ಧ ಇರುತ್ತೆ. ಸೊ ಅದರಿಂದ ಇದನ್ನ ಆಫ್ ಡೈ ಅಂತ ಕರೀತಾನೆ. ಸೊ ಈ ಆಫ್ ಡೈ ಏನಿದೆ, ಇಟ್ ಈಸ್ ವೆರಿ ಸ್ಟ್ರಾಂಗ್ ವೆನ್ ಕಂಪೇರ್ ಟು ದಿಸ್ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಆರ್ ಬಟನ್ ಡೈ. ತುಂಬಾ ರಿಜಿಡ್ ಇರುತ್ತೆ. ಮ್ಯಾಕ್ಸಿಮಮ್ ಸ್ಟಾಕ್ ಅನ್ನ ತೆಗೆಯುವಂತ ಇದಕ್ಕೆ ತಾಕತ್ತು ಇದಕ್ಕಿರುತ್ತೆ. ಸೊ ಯಾಕೆಂದ್ರೆ ಇದಕ್ಕೆ ರಿಜಿಡಿಟಿ ಇರುತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ. ಮತ್ತೆ ಇಲ್ಲಿ ಒಂದು ಡೈ ಈ ಡೈ ಸ್ಟಾಕಿಗೆ ಫಿಕ್ಸ್ ಆಗುತ್ತೆ. ದಿಸ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಡೈ ಹೋಲ್ಡರ್, ಪರ್ಟಿಕ್ಯುಲರ್ಲಿ ಡಿಸೈನ್ ಟು ದಿಸ್ ಹೋಲ್ಡ್ ದಿಸ್ ಆಫ್ ಡೈ. ಇಲ್ಲಿಗೆ ಫಿಕ್ಸ್ ಆಗುತ್ತೆ ಒಂದು ಕಡೆಗೆ ಡೈ ಸ್ಟಾಕಿಗೆ. ಮತ್ತೊಂದು ಡೈ ಏನಿದೆ ಇನ್ನೊಂದು ಅರ್ಧ ಡೈ ಏನಿದೆ ಅದು ಈ ಒಂದು ಸ್ಕ್ರೂಗೆ ಅಸೆಂಬಲ್ ಆಗಿರುತ್ತೆ. ಅಂದ್ರೆ ಈ ಸ್ಕ್ರೂನ ಲೂಸ್ ಮತ್ತೆ ಟೈಟ್ ಮಾಡಿದಾಗ ಈ ಡೈ ಈ ಸ್ಲಾಟ್ ಒಳಗಡೆ ಹಿಂದೆ ಮುಂದೆ ಮೂವ್ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತಿದೆ, ಬಿಗಿನಿಂಗ್ ಅಲ್ಲಿ ನಾವು ಸ್ವಲ್ಪ ಸ್ಟಾಕ್ ಇಟ್ಕೊಂಡು ಡೈಯಿಂಗ್ ಮಾಡೋ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಅರ್ಧ ಡೈಯನ್ನ ಹಿಂದೆ ಕೇಳ್ಕೊಂಡು ಡೈ ಪಾಸ್ ಮಾಡ್ತೀವಿ. ಓಕೆ, ಅಂಡ್ ದೆನ್ ಕನ್ಸ್ಟ್ರಕ್ಷನ್ ಎಲ್ಲ ಡೈದು ಸೇಮ್ ಇರುತ್ತೆ. ಲೀಡಿಂಗ್ ಎಡ್ಜಸ್ ಇರುತ್ತೆ, ಹಾರ್ಡನಿಂಗ್ ಮಾಡಿರ್ತಾನೆ, ಟೆಂಪರಿಂಗ್ ಮಾಡಿರ್ತಾನೆ. ಓಕೆ, ಟೇಪರ್ ಕೊಟ್ಟಿರ್ತಾನೆ ಫಸ್ಟ್ ಗೈಡ್ ಆಗ್ಲಿಕ್ಕೆ. ಓಕೆ, ಸೊ ಇಲ್ಲಿ ಫಿಕ್ಸ್ ಆಗುತ್ತೆ. ಇಲ್ಲೇನಿದೆ ಒಂದ್ಸರಿ ಮಾಡ್ತೀವಿ, ಸ್ವಲ್ಪ ಗ್ಯಾಪ್ ಜಾಸ್ತಿ ಮಾಡ್ಕೊಂಡು, ಆ ನಂತರ ಅದನ್ನ ಗ್ಯಾಪ್ನ ಕಡಿಮೆ ಮಾಡ್ತಾ ಬಂದಂಗೆ ಈ ಸ್ಕ್ರೂ ಯೂಸ್ ಮಾಡಿ ಅಲ್ಲಿ ಏನು ಫೈನಲ್ ಆಗಿ ನಮಗೆ ಆ ಸೈಜ್ ಬೇಕು, ಸೈಜ್ ಅಚೀವ್ ಆಗುತ್ತೆ, ಥ್ರೆಡ್ ಫಿನಿಶ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಆಫ್ ಡೈ ಅಂಡ್ ಡೈ ಸ್ಟಾಕ್. ನೋಡ್ತಾ ಇದ್ದೀರಾ, ಹೌಸಿಂಗ್ ಇದೆ, ಹೋಲ್ಡರ್ ಇದೆ, ಅಂಡ್ ದೆನ್ ಎರಡು ಕಡೆ ಬಟನ್ಸ್ ಅಥವಾ ಸ್ಟಾಕ್ಸ್ ಇದೆ. ಸೊ ಇದಕ್ಕೊಂದು ಸ್ಕ್ರೂ ಬರುತ್ತೆ, ಇದು ಡೈ ಪಾರ್ಟ್ ಆಗುತ್ತೆ, ಡೈ ಸ್ಟಾಕ್ ಪಾರ್ಟ್ ಆಗುತ್ತೆ, ಡೈ ಬಂದು ಇದು ಮಾತ್ರ ಆಗುತ್ತೆ. ಗೊತ್ತಾಯ್ತಲ್ಲ? ಈಗ ನಾವು ಮೂರನೇ ಡೈ ಮತ್ತೆ ಡೈ ಸ್ಟಾಕ್ ಅನ್ನ ನೋಡೋಣ. ಸೊ ಮೂರನೇ ಡೈ ಸ್ಟಾಕ್ ಬಂದು ಡೈ ಬಂದು
adjustable screw plate die, and then this is the dry stock. This is very similar to button die or screwed split type die and die stock. ಸೊ ಇಲ್ಲಿ ಇದರದ್ದು ಭಾಗಗಳನ್ನ ನೋಡಿ, ಇದು ಕಾಲರ್ ಅಂತ ಕರಿತೀವಿ. ಏನ್ ಹೇಳಿದು? ದಿಸ್ ಈಸ್ ಕಾಲರ್. ಥ್ರೆಡ್ ಇರುತ್ತೆ, ಇಂಟರ್ನಲ್ ಥ್ರೆಡ್ ಇರುತ್ತೆ ಇದು ಕಾಲರ್ಗೆ, ತಾವು ಗಮನಿಸ್ತಾ ಇರ್ಬೋದು. ಅಂಡ್ ದೆನ್ ದಿಸ್ ಆರ್ ದ ಡೈಸ್, 2 ಹಾಫ್ಸ್, 2 ಅರ್ಧ. ಓಕೆ, ಲೀಡಿಂಗ್ ಎಡ್ಜ್ ಅಂದ್ರೆ ಟೇಪರ್ ಆಗಿರುತ್ತೆ, ಅಲ್ಲಿಂದ ಥ್ರೆಡ್ ನ ಪಾಸ್ ಮಾಡುವಾಗ ಫಸ್ಟ್ ಅಲ್ಲಿ ಪ್ಲೇಸ್ ಮಾಡ್ಕೋತೀವಿ ಇದನ್ನ. ಈ 2 ಏನಿದಾವೆ ಅವು ಇದ್ರೊಳಗಡೆ ಕೂತ್ಕೋತವೆ ಕೆಳಗಡೆ ಭಾಗದಲ್ಲಿ. ಸೊ ಎಲ್ಲಿ ಈ ಸ್ಕ್ರೂಸ್ ಇರುತ್ತಲ್ಲ, ಈ ಕಡೆ ಮತ್ತೆ ಈ ಕಡೆ ಒಂದು ಸ್ಕ್ರೂ ಇರುತ್ತೆ ಒಂದೊಂದು. ಸೊ ಅಲ್ಲಿಗೆ ಇದನ್ನ ಅಸೆಂಬ್ಲಿ ಮಾಡ್ತೀವಿ. ಇದ್ರ ಮೇಲೆ ಈ ಗೈಡ್ ಪ್ಲೇಟ್ ಅನ್ನ ಕೂರಿಸ್ತೀವಿ. ಅಂದ್ರೆ ಇದು ಎಕ್ಸ್ಟರ್ನಲ್ ಥ್ರೆಡ್ ಇದೆ, ಇದು ಇಂಟರ್ನಲ್ ಥ್ರೆಡ್ ಇದೆ. ದಯಮಾಡಿ ನೋಡಿ ಇಲ್ಲಿ. ಸೊ ಈ ಡೈಸ್ ಅನ್ನ ಪ್ಲೇಸ್ ಮಾಡಿ ಮೇಲ್ಗಡೆಯಿಂದ ಟೈಟ್ ಮಾಡಿದಾಗ ಸೊ ಅದು ಕರೆಕ್ಟ್ ಆಗಿ ಈ 2 ಡೈಗಳು ಕರೆಕ್ಟ್ ಆಗಿ ಸೀಟ್ ಆಗುತ್ತೆ. ಹಾಗಾಗಿ ಇದನ್ನ ಗೈಡ್ ಪ್ಲೇಟ್ ಅಂತ ಕರೀತಾರೆ. ಸೊ ಇದಕ್ಕೆ ಇದು ಅಸೆಂಬ್ಲಿ ಆದ್ಮೇಲೆ ಈ ಕಾಲರ್ ಮತ್ತೆ ಡೈ ಅಸೆಂಬ್ಲಿಯನ್ನ ಡೈ ಸ್ಟಾಕಿಗೆ ಫಿಕ್ಸ್ ಮಾಡಿಕೊಂಡು ಇಟ್ಟು ಆಮೇಲೆ ಈ ಸ್ಕ್ರೂ ಇಂದ, ಸೆಂಟರ್ ಸ್ಕ್ರೂ ಇಂದ ಕಾಲರ್ ಅನ್ನ ಹೋಲ್ಡ್ ಮಾಡ್ಕೋತೀವಿ. ಯಾಕೆಂದ್ರೆ ಆಲ್ರೆಡಿ ಡೈಸ್ ಅಂಡ್ ದೆನ್ ಈ ಗೈಡ್ ಪ್ಲೇಟ್ ಅಸೆಂಬ್ಲಿ ಆಗಿ ರಿಜಿಡ್ ಆಗಿ ಕೂತ್ಕೊಂಡಿರುತ್ತೆ. ನಾವು ಕಾಲರ್ ಅನ್ನ ತಗೊಂಡೋಗಿ ಇದ್ರೊಳಗಡೆ ಅಸೆಂಬ್ಲಿ ಮಾಡಿ ಈ ಸ್ಕ್ರೂ ಅನ್ನ ಟೈಟ್ ಮಾಡಿ ನಾವು ಯಾವ ಥ್ರೆಡ್ ಮಾಡಬೇಕು ಆ ಥ್ರೆಡ್ ಅನ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿನೂ ಹಾಗೇನೆ, ಇಲ್ಲಿ 2 ಸ್ಕ್ರೂಸ್ ಇರುತ್ತೆ. ಆ ಸ್ಕ್ರೂಗಳನ್ನ ಟೈಟ್ ಮಾಡಿದಾಗ ಇವೆರಡರ ಮಧ್ಯೆ ಗ್ಯಾಪ್ ಏನಿರುತ್ತೆ ಅದು ಮುಂದಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಾವು ಲೂಸ್ ಮಾಡ್ಕೊಂಡಾಗ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ ಯೂಶುವಲ್ ಆಗಿ ಬಿಗಿನಿಂಗ್ ಅಲ್ಲಿ ಗ್ಯಾಪ್ ಜಾಸ್ತಿ ಇಟ್ಕೋತೀವಿ, 1 ಪಾಸ್ 2 ಪಾಸ್ ಆದಂಗೆ ಗ್ಯಾಪ್ ನ ಕಡಿಮೆ ಮಾಡ್ತಾ ಹೋಗಿ ಥ್ರೆಡ್ ಅನ್ನ ಫಿನಿಶ್ ಮಾಡ್ತಾ ಹೋಗ್ತೀವಿ. ಅಂಡ್ ದೆನ್ ಇದು ಲಾಸ್ಟ್ ಒನ್ ಇದೆ ಡೈಯಲ್ಲಿ. ದಿಸ್ ಈಸ್ ಡೈ ನಟ್. ಇಟ್ ಈಸ್ ಲೈಕ್ ಎ ನಟ್. ಇದು ಒಂದು ನಟ್ ತರ ನಿಮ್ಗೆ ಕಾಣಿಸ್ತಾ ಇದೆ. ನಟ್ಟೆ ಇದು, ನಟ್ ಆಕಾರದಲ್ಲಿ ಹೆಕ್ಸಾಗನಲ್ ನಟ್ ಇದು. ಬಟ್ ಇನ್ಸೈಡ್ ಅಲ್ಲಿ ಥ್ರೆಡ್ ಫಾರ್ಮ್ ಆಗಿರುತ್ತೆ. ಸೊ ಇದಕ್ಕೆ ಡೈ ನಟ್ ಅಂತ ಕರೀತಾನೆ ಅಥವಾ ಸಾಲಿಡ್ ಡೈ ಅಂತ ಕರೀತಾನೆ. ಸೊ ಇಲ್ಲಿ ಥ್ರೆಡ್ಸ್ ಇರುತ್ತೆ, ಹಾರ್ಡನಿಂಗ್ ಟೆಂಪರಿಂಗ್ ಆಗಿರುತ್ತೆ. ಈ ನಟ್ ಇದಕ್ಕೆ ಸ್ಟಾಕ್ ನಿಮ್ಗೆ ಎಲ್ಲಿ ಅಂತ ಪ್ರಶ್ನೆ ಬರ್ಬೋದು. ಬಟ್ ದ ಸ್ಟಾಕ್ ಇಸ್ ಎ ಸ್ಪಾನರ್ ಅಷ್ಟೇನೆ. ಇಲ್ಲಿ ಸ್ಪಾನರ್ ಯೂಸ್ ಮಾಡಿ ಇದನ್ನ ವರ್ಕ್ ಪೀಸ್ ಮೇಲೆ ಡ್ರೈವ್ ಮಾಡ್ತೇವೆ. ಓಕೆ, ದೇರ್ ಫಾರ್ ದೇರ್ ಇಸ್ ನೋ ಸ್ಟಾಕ್ ಹಿಯರ್. ಸ್ಪಾನರ್, ಡಬಲ್ ಎಂಡೆಡ್ ಸ್ಪಾನರ್ ಅಥವಾ ರಿಂಗ್ ಸ್ಪಾನರ್ ಗಳನ್ನ ಯೂಸ್ ಮಾಡ್ತೀವಿ. ಸಿ, ಇದು ಕೂಡ ಡಿಫರೆಂಟ್ ಸೈಜಸ್ ಅಲ್ಲಿ ನಮ್ಗೆ ಅವೈಲಬಿಲಿಟಿ ಇರುತ್ತೆ. ಈ ಡೈ ಸ್ಟಾಕ್ ಏನಪ್ಪಾ ಅಂದ್ರೆ ಇಟ್ ಈಸ್ ನಾಟ್ ಯೂಸ್ಡ್ ಟು ಕಟ್ ದ ಥ್ರೆಡ್ಸ್. ಇದನ್ನ ಬಿಗಿನಿಂಗ್ ಅಲ್ಲಿ ಥ್ರೆಡ್ ಕಟ್ ಮಾಡಕ್ ಯೂಸ್ ಮಾಡಲ್ಲ ಈ ಡೈ ಸ್ಟಾಕ್ ಅನ್ನ. ಬಟ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಹಂಗಾದ್ರೆ ದಿಸ್ ಡೈ ಈಸ್ ಯೂಸ್ಡ್ ಟು recondition the threads, that to damaged threads. So damaged threads ಅನ್ನ ರೀಕಂಡೀಷನ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಯಾವ್ದನ್ನ? ಡೈ ನಟ್ ಅನ್ನ. ಅಂಡ್ ಆಲ್ಸೋ ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಚೇಸಿಂಗ್ ದ ಥ್ರೆಡ್ ಅಂದ್ರೆ ಫಿನಿಶಿಂಗ್ ಮಾಡ್ಲಿಕ್ಕೆ ಈ ಥ್ರೆಡ್ ಅನ್ನ ಯೂಸ್ ಮಾಡ್ತೀವಿ. ಡ್ಯಾಮೇಜ್ಡ್ ಥ್ರೆಡ್ ಅಂದ್ರೆ ಏನು? ಕೆಲವು ಸರಿ ಥ್ರೆಡ್ ಗಳು ಏನಿರುತ್ತೆ ಅದು, ಈಗ ನೋಡಿ ಇಲ್ಲಿ ಬೋಲ್ಟ್ ಇದೆ, ಇಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ ಇದೆ. ನಾವು ಯೂಸ್ ಮಾಡ್ತಾ ಯಾವುದೋ ರೀಸನ್ಗೋಸ್ಕರ ಈ ಥ್ರೆಡ್ ಡ್ಯಾಮೇಜ್ ಆದ್ರೆ ಇದನ್ನ ಸ್ಕ್ರಾಪ್ ಮಾಡಕ್ ಆಗಲ್ಲ, ಯಾಕಂದ್ರೆ ಕಾಸ್ಟ್ಲಿ ಇರುತ್ತೆ ಐಟಮ್ಗಳು. ಸೊ ಆ ಸಂದರ್ಭದಲ್ಲಿ ನಾವು ಈ ಡೈ ನಟ್ ಅನ್ನ ಯೂಸ್ ಮಾಡಿ ಇದ್ರ ಮೇಲೆ ಪಾಸ್ ಮಾಡ್ತಾ ಹೋದ್ರೆ ನಮಗೆ ಆ ಥ್ರೆಡ್ ಏನಿರುತ್ತಲ್ಲ ಮತ್ತೆ ಅದು ರೀಕಂಡೀಷನ್ ಆಗುತ್ತೆ, ಇದಾಗುತ್ತೆ, ರೀಶೇಪಿಗೆ ಬರ್ತದೆ. ಓಕೆ, ಸೊ ಇಟ್ ಈಸ್ ಯೂಸ್ಡ್ ಟು ರೀಕಂಡೀಷನ್ ದ ಡ್ಯಾಮೇಜ್ಡ್ ಥ್ರೆಡ್ ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಫಾರ್ ಚೇಸಿಂಗ್ ದ ಥ್ರೆಡ್ ಚೇಸಿಂಗ್ ಮಾಡಲಿಕ್ಕೆ ಮತ್ತೆ ರೀಕಂಡೀಷನಿಂಗ್ ಮಾಡಲಿಕ್ಕೆ ಈ ಒಂದು ಡೈ ನಟ್ ಅಥವಾ ಸಾಲಿಡ್ ಡೈ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ಟೈಪ್ಸ್ ಆಫ್ ಡೈಸ್. ಓಕೆ, ಸೊ ಈಗ ನಾವು ಇಲ್ಲಿವರೆಗೂ ಆಗಿದ್ದಂತ ತರಗತಿಯನ್ನ ಮತ್ತೆ ರಿವೈಸ್ ಮಾಡೋಣ. ಏನೇನು ಕಲ್ತ್ಕೊಂಡಿದೀವಿ ನಾವು ಇವತ್ತಿನ ಕ್ಲಾಸಲ್ಲಿ? ವಾಟ್ ಈಸ್ ಡೈಯಿಂಗ್ ಆರ್ ಡೈ ಕಟಿಂಗ್ ಆಪರೇಷನ್? ಡೈಯಿಂಗ್ is the process of producing external thread by using die and die stock. So for doing the dyeing operation we use the die and die stock. And then what is die and die stock? As usually
Die is a cutting tool used to produce a thread, whereas die stack is there to hold and rotate the or drive the die over the workpiece. And then types of dies. ಏನೇನು ಟೈಪ್ಸ್ ಇದೆ? ಸ್ಪ್ಲಿಟ್ ಬಟನ್ ಟೈಪ್ ಡೈ ಇದೆ, ಆಫ್ ಡೈ ಇದೆ, ಓಕೆ. ಆನಂತರ ಡೈ ನಟ್ಗಳಿದೆ, ಓಕೆ. ಅದರದ್ದು ಫೀಚರ್ಸ್ ಅನ್ನು ಕೂಡ ನಾನು ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯೂಸಸ್ ಆಫ್ ಈಚ್ ಟೈಪ್ ಆಫ್ ಡೈ. All these types of dies are used to produce the thread except die nut. Die nut is only used to recondition the thread already formed. ಅಂದರೆ ಡ್ಯಾಮೇಜ್ಡ್ ಥ್ರೆಡ್ ಆಲ್ರೆಡಿ ಫಾರ್ಮ್ ಆಗಿ ಡ್ಯಾಮೇಜ್ ಆಗಿರುವಂಥ ಥ್ರೆಡ್ ಅನ್ನ ರೀಕಂಡೀಷನ್ ಮಾಡಲಿಕ್ಕೆ ನಾವು ಯಾವುದನ್ನ ಯೂಸ್ ಮಾಡ್ತೀವಿ? ಡೈ ನಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.